ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ಈ ಶುಭ ಸಂಧ್ಯೆಗೆ ಈ ಸಂದರ್ಭಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲ ನನ್ನ ಮಾಧ್ಯಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಯಾಗ್ರಹ ಚಿತ್ರಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಈ ಜರ್ನಿಲಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಿಮಗೆ ಹಾಕಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿಶೇಷವಾಗಿ ಭಾಸ್ಕರ್ಗೆ, ACP ನಮ್ಮ ಅಶ್ವಿನಿ ಗೌಡ ಅವರಿಗೆ, ಮೇಡಮ್ ನೀವು ಇಲ್ಲಿ ಕಂಡು ಬಿಗ್ ಬಾಸ್ ನನಗೆ ಸೇಮ್ ಮುಂದುವರಿಸಿದ್ವಿ ಚೇಂಜ್ ಆಗ್ಬೋದು. ಅರ್ಜುನ್ ಮಾಸ್ಟರ್ಗೆ, ಮೇಡಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಚಿತ್ರ ಸ್ಟಾರ್ಟ್ ಆಗಬೇಕಾದ್ರೆ ತಮಗೆ ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿದೆ. ಬಟ್ ಆದರೂ ನಮ್ಮ ಸ್ಯಾಂಡಲ್ವುಡ್ ಚಿತ್ರರಂಗ ಹೇಗೆ ಹೋಗ್ತಿದೆ, ಹೆಂಗಿದೆ ಅನ್ನೋದೇ ಗೊತ್ತಿದೆ. ಆ ಮಧ್ಯಲ್ಲೂ ಕೂಡ ಚಿತ್ರ ಒಂದು ಪ್ರೊಡ್ಯೂಸರ್ ಯಾಕೆ ಆದರೆ ನಾನು ಆನೆಸ್ಟ್ ಮಾತಾಡ್ತೀನಿ, ಒಬ್ಬ ಹಣ ಆಗ್ತಕ್ಕಂಥ ವ್ಯಕ್ತಿ ಅವನು ಹ್ಯಾಪಿ ಆದರೆ 5 ಮೂವಿ ಮಾಡ್ತಾನೆ. ಆನೆಸ್ಟ್ ಅವ್ನು ಸಾಲ ಮಾಡ್ತಾನೋ ಇನ್ನೊಂದು ಮಾಡ್ತಾನೆ, ಏನು ಮಾಡ್ತಾ ಗೊತ್ತಿಲ್ಲ. ಸಕ್ಸಸ್ ಅಲ್ಲ 5 ಮೂವಿ ಮಾಡ್ತಾನೆ. ಇವತ್ತು ಚಿತ್ರರಂಗದಲ್ಲಿ ಸಕ್ಸಸ್ ರೇಟ್ ಅನ್ನೋದು ತುಂಬ 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 ಕಡಿಮೆ ಹೋಗ್ತಾ ಇದೆ. ಯಾಕಂತ ಗೊತ್ತಿಲ್ಲ. ಬಟ್ ಆದರೂ ಕೂಡ ಒಂದು ಮೈಥಲಾಜಿಕಲ್ ನನಗೆ ಈ ಸಿನಿಮಾ ಹಿಟ್ಟಾಗಿ ನನ್ನನ್ನು ಫಸ್ಟ್ ಆಫ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ. ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಪ್ರೊಡ್ಯೂಸರ್ ಲಾಸ್ ಆಗಿಲ್ಲ. ಸುಮಾರು ಜನ ಪ್ರೊಡ್ಯೂಸರ್ ಪಾಪ ಎಷ್ಟು ಇನ್ನೂ ಬಿಡುಗಡೆ ಆಗ್ತದೆ, ಆದರೆ ಅಯಾಗ್ರೀವನ್ ಎಲ್ಲ ಮೀರಿ ಈ ಮಟ್ಟಿಗೆ ಬಂದಿದೆ. ಎಲ್ಲೋ ಒಂದು ಕಡೆ ಹೊರಗಿದ್ದು ನನಗೆ. ಯಾಕೆಂತಂದರೆ ಈ ಚಿತ್ರ ಸ್ಟಾರ್ಟ್ ಆಗಿದ್ದು ದರ್ಶನದಿಂದ ಅವ್ರಿಲ್ವಲ್ಲ ಅಂತ ಒಂದು ಕೊರತೆ. ಆದರೂ ನಾನು 6 ಮಂತ್ ವೆಯ್ಟ್ ಮಾಡಿದೆ, 1 ಇಯರ್ ವೆಯ್ಟ್ ಮಾಡಿದೆ. ಬಟ್ ಇನ್ನು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಇಲ್ಲ ಧನುವರು ಇಲ್ಲ, ಇನ್ನು ವೆಯ್ಟ್ ಮಾಡೋದು ಬೇಡ, ಬಿಟ್ಕೊಡ್ತೀವಿ. ಅದಕ್ಕೋಸ್ಕರ ಈ ಚಿತ್ರ ಬೇಗ ಬಂದು ಸಕ್ಸಸ್ ಆಗಿದೆ. ಸಕ್ಸಸ್ ಮಾಡಿದ್ದಕ್ಕೆ ಕರ್ನಾಟಕದ ಜನತೆಗೆ ಹಾಗೂ ಇನ್ನೂ ಸಾಕಷ್ಟು ನನ್ನ ಬ್ಯಾನರ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ 16 ಚಿತ್ರ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟು ನನ್ನ ಮೂವಿ ಬೃಂದವಿಹಾರಿ ಮ್ಯೂಸಿಕಲ್ ಬ್ಲಾಸ್ಟ್ ಹಿಟ್ ಆಗ್ತಿದೆ. ಇದು ನನ್ನ ಕೊನೆ ಸಾಂಗ್. ಇದೆ ಆ್ಯಕ್ಚುಲಿ ನನ್ನ ಮೂವಿದಲ್ಲಿ ಇದು ಕೊನೆ ಸಾಂಗ್. ಡೈರೆಕ್ಟ್ರಿಗೂ ನನಗೆ ಗಲಾಟೆ, ಇದು ನನ್ನ 6ನೇ ಸಾಂಗ್. ನನ್ನ ಫಸ್ಟ್ ಸಾಂಗ್ ಇದು ಬಂದಿಲ್ಲ. ಇನ್ನು ಮ್ಯೂಸಿಕಲ್ ಬ್ಲಾಸ್ಟ್ ಒಂದು ಇನ್ನೂ ಹೊಸ ಚಿತ್ರ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಕಲಾವಿದರು ನಾವೆಲ್ಲ ಕಲಾವಿದರು ಹೊಸ ಚಿತ್ರ ಕೊಡ್ತೀವಿ. ದಯವಿಟ್ಟು ನೀವು ನಮ್ಮನ್ನು ಆರೈಸಿ, ನಮ್ಮ ಬ್ಯಾನರ್ನ ಆರೈಸಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ವಿಶ್ವಸಿಸ್ಕೊಟ್ರೆ ಅದೊಂದೇ ಸಾಕು ನನಗೆ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಹೀರೋ ತುಂಬ ಕಷ್ಟ ಬಿದ್ದಿದ್ದಾರೆ. ಇನ್ನು ನನ್ನ ಸಂಜಯ್ ಅವ್ರ ಬಗ್ಗೆ ಅಂತ ಹೇಳೋಂಗೇ ಇಲ್ಲ. ಸಕ್ಸಸ್ ನಮ್ಮ ಸ್ಯಾಂಡಲ್ವುಡ್ಗೆ ಒಂಥರ ಸಕ್ಸಸ್ ಅಂತ ಹೇಳ್ಬೋದು ಅವರು. ಯಾಕಂತಂದರೆ ಅಷ್ಟು ಕಷ್ಟ ಬಿದ್ದಿದ್ದಾರೆ. ಅದಾದಮೇಲೆ ಸೆಕೆಂಡ್ ಹಾಫ್ ಅಂತೂ ನನ್ನ ಚೇಂಜ್ ಮಾಡಿದ್ದೆ, ನಮ್ಮ ಚಿತ್ರಣ ಚೇಂಜ್ ಮಾಡಿದ್ದೆ, ನನ್ನ ಚೇಂಜ್ ಮಾಡಿದ್ದೆ ನಮ್ಮ ಭಾಸ್ಕರ್ ಅವರು, ನಮ್ಮ ಸುನೀಲ್ ಲವಿಚುನ. ನನಗೆ ಸುಮಾರು ವರ್ಷಗಳ ನಾವು ಸ್ನೇಹಿತರು. ನಾನು ಕರೆದು ಕೇಳಿದೆ ಒಂದು ಸರಿ ಗೋಲ್ಡ್ ಪಿಚ್ ಹೋಟೆಲ್ಲಿ, ನಾನು ಇನ್ನೇನೋ ಮಾಡ್ಬೇಕಂತಿದ್ದೀನಿ, ಮಾಡ್ಬೋದಾ ಅಂತ ಕೇಳಿದೆ. ನೀವು ಏನಾದರೂ ಮಾಡ್ಬೋದು, ನಾನು ತಯಾರಾಗ್ತೀನಿ, ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಓಕೆನಾ ಅಂತ ಕೇಳಿದೆ. ನಾನು 1 ನಿಮಿಷ ಯೋಚನೆ ಮಾಡಿದೆ, ನೀವು ಏನಾದರೂ ನಾನು ಮಾಡ್ತೀನಿ ಅಂತ. ಯಾಕಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಹೀರೋ ಆಗಿದ್ದವರು ನೆಗೆಟಿವ್ ಶೇಡ್ ಮಾಡಲಿಕ್ಕೆ ಅವ್ರು ಬ್ಯಾಕಪ್ ಹೊಡಿತಾರೆ, ಅವ್ರ ಕೆರಿಯರ್ ಬ್ಯಾಕಪ್ ಹೊಡುತ್ತೆ. ಆದರೂ ನಾನು ಹೇಳಿದೆ, ನೆಕ್ಸ್ಟು ನನ್ನ ಮೂವಿ ಚಂದ ಅಂದಮೇಲೆ ನಿಮಗೆ ಸೌತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಫರ್ ಮಾಡ್ತಾರೆ, ಆ ಥರ ಶೇಡ್ ಇದೆ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ನಾನು ಗುಂಡೋಡಿಸ್ಬೇಕಂತಿದ್ದೆ, ಅದಾಗಲಿಲ್ಲ. ಸೊ ಅದಾಗಲಿಲ್ಲ. ಇನ್ನೂ ಚೆನ್ನಾಗಿತ್ತು, ಒಳ್ಳೆ ಸೈಕೋ ಥರ ಕಳಿಸಿದ್ರೆ ಆಗಲಿಲ್ಲ. ಆದರೂ ಆ ಕ್ಯಾರೆಕ್ಟರ್ ಫುಲ್ಫಿಲ್ ಮಾಡಿದ್ದೀರಿ. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿರ್ದೇಶಕರಿಗೆ ಹಂಗೆ ಸರ್ ಪರವಾಗಿಲ್ಲ. ಅದಕ್ಕಿಂತ ಮುಂಚೆ ನನ್ನ ಇವ್ರದ್ದಾಗಲಿ ಇದು ನನ್ನ ಭಾವ ಇವತ್ತು ನಾನು ಯಾವುದೇ ರಂಗದಲ್ಲಿ ಸಕ್ಸಸ್ ಆಗಬೇಕಂತಂದರೆ ನನಗೆ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಭಾವನೆಗಳು, ನನ್ನ ಸಮೃದ್ಧಿ ಫ್ಯಾಮಿಲಿ, ನನ್ನ ಭಾವನೆಗಳು. ಯಾಕಂದರೆ ನಾನು ಬರೀ ಹಣ ಆದಮೇಲೆ ಬಟ್ ನೋಡ್ಕೊಳ್ಳೋದು, ಅಕೌಂಟ್ಸ್ ನೋಡ್ಕೊಳ್ಳೋದು ಇಲ್ಲಿ ತನಕ ನನಗೆ ಇನ್ನೂ ಲೆಕ್ಕ ಕೊಟ್ಟಿಲ್ಲ. ಇಲ್ಲಿ ತನಕ ಅಂದರೆ ಅವ್ರದ್ದು ನಂಬಿಕೆ. ಬಟ್ ನನ್ನ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಯಾವುದೇ ವ್ಯಕ್ತಿ ಆಚೆಗೆ ಹೋದ್ಮೇಲೆ ಫ್ಯಾಮಿಲಿ ಕಾಲ ಹಿಡಿದು ನಮಗೆ ತರ್ತಿದೆ. ಫ್ಯಾಮಿಲಿ ಕಾಲ ಹಿಡಿದು ಫ್ಯಾಮಿಲಿಯವ್ರು ಏನಾದರೂ ನೀವು ಹೋಗು ಅಂತ ಕಳಿಸ್ಕೊಟ್ರೆ ಅದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಇವತ್ತು ಚಿತ್ರರಂಗದಲ್ಲಿ ಈ ಮಟ್ಟಿಗೆ ಹೆಸರು ಮಾಡ್ತೀನಿ ಅಂತಂದರೆ ನನ್ನ ಫ್ಯಾಮಿಲಿ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಓವರಾಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಿಲ್ಲ. ನನ್ನ ಮಾತು. ಥ್ಯಾಂಕ್ ಯು.